ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 1 ರೂಪಾಯಿ ಅಲ್ಲ, 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, ಹೆಚ್ಚು ಕಮ್ಮಿ 5,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತೇನು ರಾಜ್ಯದ ಮಹಿಳೆಯರಿಗೆ ತಲುಪಬೇಕಾಗಿತ್ತು, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಲೋಪಗಳಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರುಗಡೆ ಏನು ಕಾಣ್ತಾ ಇದೆ. 2024-25 ಸಾಲಿನಲ್ಲಿ ಕೇವಲ 10 ತಿಂಗಳು ಕಂತು ಮಾತ್ರ ಕೊಟ್ಟಿದ್ದಾರೆ. ತಿಂಗಳಿಗೆ 1 ಕಂತು, 12 ತಿಂಗಳಿಗೆ 12 ಕಂತು. 12 ಕಂತು ಕೊಡುವಂಥ ಕಡೆ ಸಾಲು 2024-25ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳು, ಇವೆರಡೂ ತಿಂಗಳ ಹಣಕಾಸು ಹೆಚ್ಚು ಕಮ್ಮಿ ಸರಿಸುಮಾರು 5,000 ಕೋಟಿಯಷ್ಟು 2 ತಿಂಗಳ ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗಲಿಲ್ಲ. 2024-25 10 ತಿಂಗಳು ಕಂತು ಕೊಟ್ಟಿರೋದು. ಅಲ್ಲಿಂದ ಮುಂದೆ ಹೋಗ್ತೀನಿ. ಎಸ್, ಬಹಳ ಮುಖ್ಯವಾದಂಥ ವಿಚಾರ ಏನಂದ್ರೆ, ಬಡ್ಜೆಟ್ನಲ್ಲಿ ಪ್ರಾವಿಷನ್ ಅನ್ನ ತೋರಿಸ್ಕೊಂಡಿದ್ದಾರೆ. ಆದರೆ ಈ ಬಡ್ಜೆಟ್ನ ಪ್ರಾವಿಷನ್ನ ತೋರಿಸ್ಕೊಂಡಿಯೂ ಕೂಡ ಹಣಕಾಸು 5,000 ಕೋಟಿ ತಲುಪಿಲ್ಲ. ಅಂದ್ರೆ ಐದರ್ ನೀವು ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವಾಗ ಕೊಡ್ತೀವಿ ಅನ್ನೋದಾದ್ರೂ ಹೇಳಬೇಕು, ಅಥವಾ ಈ 5,000 ಕೋಟಿ ಬೇರೆ ಇನ್ಯಾವುದಾದ್ರೂ ಇಲಾಖೆಗೆ ಏನಾದರೂ ವರ್ಗಾವಣೆ ಮಾಡ್ಕೊಂಡಿದ್ದೀರಾ, ಕ್ಯಾಬಿನೆಟ್ ಅಲ್ಲಿ ಏನಾದರೂ ಮುನ್ನೆಲೆಗೆ ಬಂದು ಇದೇನಾದ್ರು ಚರ್ಚೆ ಮಾಡ್ಕೊಂಡಾಗಿದ್ಯಾ, ಇದಿಷ್ಟು ವಿಚಾರದ ಬಗ್ಗೆ ಸರ್ಕಾರ ದಯಮಾಡಿ ನಮ್ಗೆ ಉತ್ತರ ಕೊಡಬೇಕು. ಇಲ್ಲಿಂದ ಅಗೇನ್ ನಾನು ಇನ್ನೊಂದಿಷ್ಟು ವಿವರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. 2024-25ನೇ ಸಾಲಿನ ಆರ್ಥಿಕ ಲೆಕ್ಕಾಚಾರದ ವಸ್ತುಸ್ಥಿತಿ ವಿವರಗಳು. ಆರ್ಥಿಕ ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ 28,000 ಕೋಟಿ, 28,500 ಕೋಟಿ, ಸ್ಪೆಸಿಫಿಕಲಿ ಹೇಳೋದಾದ್ರೆ 28,608.40 lakhs ಇಲ್ಲಿವರೆಗೂ ಇಷ್ಟು ಸರ್ಕಾರ ಕೊಡಬೇಕಾಗಿತ್ತು. ಆದರೆ 10 ತಿಂಗಳು ಖರ್ಚಾದ ವಾಸ್ತವ ಮೊತ್ತ 23,000 ಕೋಟಿ. 23,000 ಕೋಟಿ ಅಂದ್ರೆ ಅದರಲ್ಲಿ 608.40, ಅಂದ್ರೆ ಎಷ್ಟೋಯ್ತು ಇಲ್ಲಿಗೆ? ನಿಮ್ಮ ಲೆಕ್ಕಾಚಾರ, ನಮ್ಮ ಲೆಕ್ಕಾಚಾರದಲ್ಲಿ 5,000 ಕೋಟಿ ಮಿಸ್ ಆಯ್ತು. ಮಾನ್ಯ ಮುಖ್ಯಮಂತ್ರಿಗಳು ಈ 5,000 ಕೋಟಿ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ದಯಮಾಡಿ ಉತ್ತರವನ್ನ ಕೊಡಬೇಕು, ಲೆಕ್ಕವನ್ನ ಕೊಡಬೇಕು. ಮಾನ್ಯ ಸಿದ್ದರಾಮಣ್ಣ ಅವರೇ, ದಯವಿಟ್ಟು ನಾಡಿನ 1,28,00,000 ಜನ ಫಲಾನುಭವಿಗಳು ಮಹಿಳೆಯರು ಅಂತ ನೀವು ಗುರುತಿಸಿರ್ತಕ್ಕಂಥ ತಾಯಂದ್ರಗಳ ಪರವಾಗಿ ನಿಮಗೆ ಪ್ರಶ್ನೆಯನ್ನು ಹಾಕ್ಲಿಕ್ಕೆ ಬಯಸ್ತೇನೆ, ತೆರಿಗೆದಾರರ ಪರವಾಗಿ ನಿಮಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ನಮ್ಮ ತೆರಿಗೆಯ ದುಡ್ಡು ಎಲ್ಲಿಗೆ ಹೋಯಿತು, ಯಾತಕ್ಕೋಸ್ಕರ ಕಳೆದ 1 ವರ್ಷ ಆದರೂ ಕೂಡ ಇಲ್ಲಿವರೆಗೂ ನೀವು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನೀವಾಗ್ಲಿ ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಾಗ್ಲಿ ಇಲ್ಲಿಯವರೆಗೂ ಕೂಡ ಯಾಕೆ ಒಂದು ಸ್ಪಷ್ಟತೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಸಾರ್ವಜನಿಕವಾಗಿ? ಇದ್ರ ಒಳಗಡೆ ಇರ್ತಕ್ಕಂಥ ವಿಚಾರಗಳಾದ್ರೂ ಏನು? ಬಡ್ಜೆಟ್ನಲ್ಲಿ ನೀವು ಘೋಷಣೆ ಮಾಡಿಕೊಂಡಂಥ ಹಣವನ್ನ ನೀವು ಎಲ್ಲಿಗೆ ಹೋಯ್ತು, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀರಾ, ಎಲ್ಲಿ ಮಾಯ ಆಯ್ತು, ಅಥವಾ ಕೊಡದೇ ಇಲ್ವಾ, ಕೊಡ್ತೀರಾ, ಮುಂದಿನ ತಿಂಗಳು ಕೊಡ್ತೀರಾ, ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಇವೆಲ್ಲ ವಿಚಾರದ ಬಗ್ಗೆ ದಯಮಾಡಿ ಸಿದ್ದರಾಮಣ್ಣ ಅವರು ನಮಗೆ ಲೆಕ್ಕ ಕೊಡಬೇಕು. ದಯಮಾಡಿ ಲೆಕ್ಕ ಕೊಡಿ ಸಿದ್ದರಾಮಣ್ಣ ಅವರೇ. If this resonated with you, follow News Trail for similar content.